ನೋಡಿ, ಇದು 3 ದಾಳಿಂಬೆ ಹಣ್ಣು ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಆ ಕ್ಲೀನ್ ಮಾಡಿರೋ ಹಣ್ಣಲ್ಲಿ ಇಷ್ಟು ಹಣ್ಣು ಚೆನ್ನಾಗಿಲ್ಲ. ನೋಡಿ, ಚೆನ್ನಾಗಿಲ್ಲ ಇದು ಹಣ್ಣು. ಇದನ್ನೇ ನಾವು ಔಟ್ಸೈಡ್ ಹೋದಾಗ ಜ್ಯೂಸ್ ಕುಡಿದ್ರೆ ಇದನ್ನು ಸೇರಿಸ್ಬಿಟ್ಟೆ ಅವರು ಜ್ಯೂಸ್ ಮಾಡಿಕೊಡ್ತಾರೆ. ಅದನ್ನು ಕುಡಿಯೋದ್ರಿಂದ ಆರೋಗ್ಯ ಹಾಳಾಗುತ್ತೆ. ನಮ್ಮ ಥರ ಅವರು ಕ್ಲೀನ್ ಮಾಡಿಬಿಟ್ಟು ಮತ್ತೆ ತೊಳೆದ್ಬಿಟ್ಟೇನು ಜ್ಯೂಸ್ ಮಾಡೋದಿಲ್ಲ. ಆದಷ್ಟು ಹೊರಗಡೆ ಹೋದಾಗ ನಾವು ಜ್ಯೂಸ್ ಕುಡಿಯೋದನ್ನ ಕಮ್ಮಿ ಮಾಡಬೇಕು. ನಾವು ಕುಡಿದ್ರೇನೋ ಪರವಾಗಿಲ್ಲ, ನಮ್ಮ ಮಕ್ಕಳಿಗೂ ಸಹ ಅದನ್ನೇ ಜ್ಯೂಸನ್ನ ಕುಡಿಸ್ತೀವಿ. ಅದರಿಂದ ಮಕ್ಕಳ ಆರೋಗ್ಯ ಬೇಗನೆ ಹಾಳಾಗುತ್ತೆ. ನನ್ನ ಹತ್ರ ಒಂದು ಜ್ಯೂಸ್ ಜಾರ್ ಇದೆ ನೋಡಿ. ಆ ಜಾರ್ ಬಂದ್ಬಿಟ್ಟಿದ್ದು, ಈ ಜಾರಲ್ಲಿ ಯಾವ ಥರ ಜ್ಯೂಸ್ ಮಾಡೋದಂತ ತೋರಿಸ್ತೀನಿ ನೋಡಿ. ಅದರಲ್ಲೆಲ್ಲ ಈ ಥರ ಬಿಡಿಸಿರೋ ಹಣ್ಣುಗಳ್ನೆಲ್ಲ ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೊಂಡು ಜ್ಯೂಸ್ ಮಾಡಬೇಕು ನೋಡಿ. ಈ ಥರ ನೋಡಿ, ಫ್ರೆಶ್ ಆಗಿರೋ ಜ್ಯೂಸ್ ಬಂದಿದೆ. ಅದನ್ನು ಒಂದು ಜಾಲರಿ ತಗೊಂಡು ಸೋಸ್ಕೊಳ್ಳೋಣ. ಸೋಸ್ಕೊಂಡ್ಬಿಟ್ಟು ನೋಡಿ ಎಷ್ಟು ಫ್ರೆಶ್ ಆಗಿರೋ ಜ್ಯೂಸ್ ಇದೆ.